ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ 100 ಎಳೆ ದಾರನ ನಾನು ಗಮ್ ಹಾಕಿ ಅಂಟಿಸಿದ್ದೀನಿ. ಸೊ ಈ ತರ ರೌಂಡ್‌ಗೆ ಹೋಲ್ ಮೇಲೆ ಬರೋಂಗೆ ಇನ್ನೊಂದು ಹೋಲ್ ಕೆಳಗೆ ಇರೋ ಹಾಗೆ ನಾವು ಕುಚ್ಚು ಕಟ್ಕೋಬೇಕು. ಸ್ವಲ್ಪ ಉದ್ದನೇ ತಗೊಳ್ಳಿ, ಬೇಕು ಅಂದ್ರೆ ಆಮೇಲೆ ಕಟ್ ಮಾಡ್ಕೋಬಹುದು. ಸೊ ಇನ್ನು ಯಾರೆಲ್ಲ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ದಲೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಕುಚ್ಚು ವಿಡಿಯೋಸ್ ತುಂಬಾ ಹಾಕಿದ್ದೀನಿ. ನನ್ನ ಡಿಸ್ಕ್ರಿಪ್ಷನ್‌ನಲ್ಲಿ ಇರುತ್ತೆ. ಹೋಗಿ ಒಂದ್ಸತಿ ಚೆಕ್ ಮಾಡಿ. ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಕುಚ್ಚು ಕಟ್ಟೋ ದಾರ ತಗೊಂಡಿದ್ದೀನಿ, ಗೋಲ್ಡ್ ಜರಿ ಥ್ರೆಡ್. ಸ್ವಲ್ಪ ಉದ್ದ ಇಟ್ಕೊಂಡು ಹೆಬ್ಬೆಟ್ಟಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಂಡು ಕ್ಲೀನಾಗಿ ಸುತ್ಕೊಳ್ಳಿ ಟೈಟ್ ಆಗಿ. ಒಂದು 6-7 ಸತಿ ಸುತ್ಕೊಂಡು ಹೂವು ಕಟ್ತೀವಲ್ಲ ಆ ರೀತಿ ಗಂಟು ಹಾಕ್ಕೋಬೇಕು. ನಿಧಾನಕ್ಕೆ ನೋಡ್ಕೊಂಡು ಗಂಟು ಹಾಕ್ಕೊಳ್ಳಿ. ಹೂವು ಕಟ್ಟೋ ರೀತಿ 2-3 ಸತಿ ಹಾಕ್ಕೊಂಡು ಹಿಂದೆಗಡೆ ಏನು ಸ್ವಲ್ಪ ಉದ್ದ ದಾರ ಬಿಟ್ಟಿರ್ತೀವಿ ಆ ದಾರನು ಈ ದಾರ ಎರಡೂ ದಾರನ ಈ ರೀತಿ ಗಂಟು ಹಾಕೋಬೇಕು. ಅದು ಕೂಡ 2-3 ಸತಿ ಗಂಟು ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಚ್ಚೋಗ್ಬಾರ್ದು, ಅದಕ್ಕೋಸ್ಕರ ಈ ತರ ಗಂಟು ಹಾಕ್ತೀವಿ ನಾವು. ಸೊ 3 ಸತಿ ಗಂಟು ಹಾಕಿದ್ಮೇಲೆ ಕಟ್ ಮಾಡ್ಕೊಂಡು ಬಿಡೋಣ. ಈ ತರ ಟಸಲ್ಸ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಸೀರೆಗೆ ಎಷ್ಟು ಬೇಕು ನೋಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಇಲ್ಲಿ ಟಸಲ್ಸ್ನ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ನಾನು 6 ಟಸಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. 2 ಎಳೆ ದಾರ ತಗೊಂಡು ಈ ತರ ಸೂಜಿಗೆ ಗಂಟು ಹಾಕೊಂಡಿದ್ದೀನಿ. ಅದು 4 ಎಳೆ ದಾರ ಆಗಿದೆ. ಸೊ ಈಗ ಲೇಸಿಗೆ ಸೀದಾ ಸೈಡಿಂದ ಚುಚ್ಚಿ ಆ ಗಂಟನ್ನ ಮಧ್ಯದಲ್ಲಿ ಸೂಜಿನ ತೆಗಿತೀನಿ. ಅದು ಒಂದು ಲಾಕ್ ಆಗುತ್ತೆ. ಸೊ ಟೈಟಾಗಿ ಎಳ್ಕೊಂಡೆ ಅದ್ರ ಮೇಲೇನೆ ಇನ್ನೂ ಒಂದ್ಸತಿ ಲಾಕ್ ಮಾಡ್ಕೊತೀನಿ. ನೋಡಿ, ಈ ತರ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಸೂಜಿನ ತೆಗಿಬೇಕು ಮೇಲಕ್ಕೆ. ಸೊ ಗಂಟಾಗುತ್ತೆ, ಅದೊಂದು ನಾಟ್ ಆಗುತ್ತೆ. ಸೊ ಈಗ ಈ ಡಿಸೈನ್ಗೆ ಬೀಡ್ ಯೂಸ್ ಮಾಡಬೇಕು ಫ್ರೆಂಡ್ಸ್. ಸೊ ನಾನಿಲ್ಲಿ ಫಸ್ಟಿಗೆ 2 mm ರೌಂಡ್ ಬೀಡ್ ತಗೋತೀನಿ. ನೋಡಿ, 2 mm ರೌಂಡ್ ಬೀಡ್ ತಗೊಂಡಿದ್ದೀನಿ. ಹಾಕಿ ನಾವೇನು ಟಸಲ್ಸ್ ರೆಡಿ ಮಾಡ್ಕೊಂಡಿದ್ರಿ ಅಲ್ಲಿ ಮೇಲೆ ಗ್ಯಾಪ್ ಹೋಲ್ ಇದೆ ನೋಡಿ, ಆ ಹೋಲಿಂದ ಸೂಜಿನ ಆಚೆ ತೆಗಿಬೇಕು. ಸೊ ಸೂಜಿನ ಆಚೆ ತೆಗೆದು ಇಲ್ಲಿ ಈಗ ಒಂದು 3 mm ಅಥವಾ 4 mm ರೌಂಡ್ ಬೀಡ್ ತಗೊಳ್ಳಿ. ಆಮೇಲೆ 2 mm ರೌಂಡ್ ಬೀಡ್ ಚಿಕ್ಕದೊಂದು ತಗೊಳ್ಳಿ. ಸೊ ಇನ್ನೆರಡು ಬೀಡ್ನ ಆಡ್ ಮಾಡಿಕೊಂಡು ಒಂದು ಬೀಡ್ನ ಬಿಟ್ಟು ದೊಡ್ಡ ಬೀಡ್ ಏನಿದೆ ಅದು ಮತ್ತೆ ರಿಂಗು ಮತ್ತೆ ಇನ್ನೊಂದು ಸ್ಮಾಲ್ ಬೀಡ್ ಹಾಕೊಂಡಿದ್ವಲ್ಲ ಫಸ್ಟ್ಗೆ, ಅದು 3ರಿಂದನೂ ಆಚೆ ಬರಬೇಕು. ಸಾರಿ, 3ರಿಂದನೂ ಆಚೆ ಬರಬೇಕು. ನಾವು ಸೂಜಿನ ಹೊಲ್ಕೋಬೇಕು ಕ್ಲೀನಾಗಿ. ಹಿಂಗೆ ಆಚೆ ತೆಗೆದು ಕ್ಲೀನಾಗಿ ಎಳೆದು ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಕೂರ್ಬೇಕದು. ನೋಡಿ, ಈಗ ಟೈಟ್ ಆಗಿದೆ. ಸೊ ಈಗ ಇಲ್ಲಿ ಸ್ವಲ್ಪ ಬಟ್ಟೆ ಮೇಲೆ ತಗೊಂಡು ದಾರನ ನೀಡಲ್ಗೆ ಸುತ್ತಿ ಲಾಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಒಂದ್ಸತಿ ಲಾಕ್ ಮಾಡ್ಕೊತೀನಿ. ಬಟ್ಟೆಗೆ ಚುಚ್ಚಿ ಮೇಲೆ ತೆಗೆದು ಹಿಂದೆ ಇರೋ ದಾರನ 2-3 ರೌಂಡ್ ಸುತ್ತುತ್ತೀನಿ. ದಾರ ಎಳೆದ್ರೆ ಅದು ಲಾಕ್ ಆಗುತ್ತೆ. ಈಗ ಇದನ್ನ ಕಟ್ ಮಾಡ್ಕೊಂಡು ಬಿಡ್ಬೇಕು ಫ್ರೆಂಡ್ಸ್. ನೋಡಿ, ಡಿಸೈನ್ ಈ ತರ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿ ಇದೇ ತರ ಕುಚ್ ಹಾಕಿರುವಂತ ವಿಡಿಯೋಸ್ ಇದೆ. ಸಿಂಪಲ್ ಇಂದ ಹಿಡಿದು ಬ್ರೈಡಲ್ ವರ್ಗುನು ಹಾಕಿದ್ದೀನಿ. ಎಲ್ಲಾನು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಪೂರ್ತಿ ಸೀರೆಗೆ ಇದೇ ತರ ನಾವು ಒಂದೊಂದೇ ಟಸಲ್ಸ್ ನ ಲಾಕ್ ಮಾಡ್ತಾ ಬರಬೇಕು. ನಾನು ಪೂರ್ತಿ ಟಸಲ್ಸ್ ನ ಹಾಕಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ನೋಡಿ, ಇಲ್ಲಿ ನಾನು ಪೂರ್ತಿ ಹಾಕಿ ತೋರಿಸಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸಿಂಪಲ್ ಆಗಿ ಅರ್ಧ ಗಂಟೆಯಿಂದ 1 ಅವರ್ ಅಲ್ಲಿ ಸ್ಯಾರಿ ಪೂರ್ತಿ ಹಾಕೊಳ್ಳುವಂತ ಡಿಸೈನ್ ಇದು.
ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ. ಸೊ ನೀವು ಎಲ್ಲ ಟ್ರೈ ಮಾಡ್ತೀರಾ ಅನ್ಕೋತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಆಲ್.